ಹುಡುಗನ ಕಡೆ ಏನಾದರೂ ಡಿಮ್ಯಾಂಡ್ ಇದೆಯಾ? ಅದು ಇಂಥದ್ದೇ ಡಿಮಾಂಡು ಅಂತ ಏನಿಲ್ಲ. ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಾದ್ರೆ ಮದುವೆ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಗೆಳೆಯ. ಅಣ್ಣ ಸರಿಯಾಗಿ ಹೇಳ್ದೆ ನೀನು. ಏನ್ ಸರಿ, ಇವಾಗ ನೀವಿಬ್ರು ಸುಮ್ಮನೆ ಇದ್ರೆ ಸರಿ. ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ನನ್ನ ಮಗಳಿಗೆ ಏನು ಇಷ್ಟನೋ ನಾನು ಅದನ್ನೇ ಮಾಡೋದು. ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗಿಸೋಣ. ಅದೇನು ಅಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ. ಕಾರ್ತಿಕ ಮಾಸನ? ಅದಾಗೋ ವಿಷಯನ ಅಣ್ಣ. ಎಷ್ಟ್ ದಿನ ಆದ್ರೆ ಏನು, ಹುಡುಗ ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಇರೋ ಒಂದೇ ಒಂದು ಅಭ್ಯಾಸ ಅಂತಂದ್ರೆ ನಮ್ಮಂತ ಕುಡುಕರಿಗೆ ಅಡ್ವೈಸ್ ಮಾಡೋದು. ಓ, ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳ್ಬೇಕಾ ಗೆಳೆಯ? ಕರೆಕ್ಟ್. ಸರಿ ಬಿಡಿ, ಅದ್ ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗ್ಲಿ. ಅದೇ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಕಾಂಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು. ಆದ್ರೆ ಅವನಿಗೆ ಗೌರ್ಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ. ಅವ್ನು ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ? ಕಾರ್ತಿಕ ಮುಗಿಯೋದು ಯಾವಾಗಮ್ಮ? ನಾಳೆನಾ ಭಾನುವಾರನಾ? ಇಲ್ಲ ಅತ್ತೆ, ಶುಕ್ರವಾರ. ಈ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಬೇಕು ಅಂತ ಡಿಸೈಡಾ? 3ನೇ ತಾರೀಕು ಇಟ್ಕೋಬೋದಲ್ಲ? ಒಂದ್ಸಲ ಕೇಳಿ ನೋಡ್ತೀನಿ, ಆದ್ರೆ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಓಹ್, ಈ ಸಂಬಂಧಿಗಳಿಗೆ ಅರ್ಥ ಮಾಡ್ಸೋದು ಹೇಗೆ ಅಂತ ಗೊತ್ತಿಲ್ಲ. ಏನೋ ಒಂದು ಹೇಳಿದ್ರಾಯ್ತು ಅಲ್ವಾ?